ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಕಾಮನ್ ಮ್ಯಾನಿಗೆ ಅಂತಂದ್ರೆ ನೀವು ಯಾವಾಗಲೂ ಸರ್ಕಾರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಸರ್ಕಾರ ಆದಾಯ ಮುಖಾಂತರ ಜಾಸ್ತಿ ದುಡ್ಡು ಆಗಬಾರ್ದು ಸರ್ಕಾರಕ್ಕೆ. ಇವತ್ತು ಚೈನಾನಾಗ ಹೋದ್ರೆ ಚೈನಾನಾಗಿರ್ತಕ್ಕಂಥ ನ್ಯಾಷನಲ್ ಗೌರ್ಮೆಂಟ್ ಕಂಪ್ನೀಸ್ಗಳಾಗಿರ್ಬೋದು, ರಾಜ್ಯ ಸರ್ಕಾರ ನಮ್ದೇನು ರಾಜ್ಯ ಸರ್ಕಾರ ಕಂಪ್ನಿಗಳಿದಾವೆ, ಕೇಂದ್ರ ಸರ್ಕಾರ ಕಂಪ್ನಿಗಳಿದಾವೆ. ಇದು ವಹಿವಾಟ ಮಾಡಿ ಇವ್ರ ಹತ್ರ ದುಡ್ಡು ಜಾಸ್ತಿ ಇರಬೇಕು. ಕೇಂದ್ರ ಸರ್ಕಾರದ ವಹಿವಾಟು ಮಾಡಿ ದುಡ್ಡು ಜಾಸ್ತಿ ಇದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಟ್ರೆಂತ್ ಬರುತ್ತೆ. ಅಲ್ಲಿ ಜಾಸ್ತಿ ದುಡ್ಡು ಬರೋದ್ರಿಂದ ನಮ್ಮ ಮೇಲೆ ಹೊರೆ ಕಮ್ಮಿ ಆಗುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದ ಜಾಸ್ತಿ ಆದಾಯ ಆಗ್ತಕ್ಕಂಥದ್ದು GST ಮುಖಾಂತರ ಆಗ್ತಾ ಇದೆ. GST ಇದ್ರ ಮೇಲೆ ಆಗ್ತಾ ಇದಾರೆ. ಸೊಂಡಿಗೆ, ಹಪ್ಪಳ, ಮೊಸರು, ಅರಿಶಿನ ಪುಡಿ, ಹಳೆ ಬಳೆ ಎಲ್ಲದ್ರ ಮೇಲೆ ಆಗ್ತದೆ. ಹಾಕ್ಲಿ, ಬಟ್ ಇದೇನಿದೆ 60% ಆಫ್ ಬಡವರು ಈ ಆದಾಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಆದಾಯ ಇಲ್ಲ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ GST, ಬಟ್ ದೇ ಡೋಂಟ್ ಹ್ಯಾವ್ ಇನ್ಕಮ್. ಅವ್ರ ಇನ್ಕಮ್ ಲೆಸ್ ಇದ್ರು ಕೂಡ ರಾಜ್ಯ ಸರ್ಕಾರದ ಸಬ್ಸಿಡಿಗಳಲ್ಲಾಗಿರಲಿ, ಕೇಂದ್ರ ಸರ್ಕಾರದ ಸಬ್ಸಿಡಿಗಳಲ್ಲಾಗಿ ಬರ್ತಕ್ಕಂಥ ಬಡವರುಗಳಿಗೆ ಅವ್ರಿಗೆ ಆದಾಯ ಇಲ್ಲ. ಅವ್ರ ಹತ್ರ GST ತಗೊಳ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಹತ್ರ ಆದಾಯ ಮಾಡ್ತಕ್ಕಂಥ ದುಡಿಮೆ ಮಾಡ್ತಕ್ಕಂಥ ಕಂಪನಿಗಳು ಇರಬೇಕು. ಅದಕ್ಕೆ ಇವರು ಮಹಾನ್ ವಿಶ್ವಗುರು ಏನಿದಾರಲ್ಲ, ಇವರು ಕಾಲದಲ್ಲಿ 25 ಕಂಪನಿಗಳು ಮಾರ್ಬಿಟ್ಟಿದ್ದಾರೆ. ಯಾವ ಕಂಪನಿಗಳು ಲಕ್ಷಾಂತರ ಕೋಟಿ ವಹಿವಾಟ ಮಾಡಿ ಲಕ್ಷಾಂತರ ಕೋಟಿ ದುಡ್ಡು ಇರತಕ್ಕಂಥ ಕೇಂದ್ರ ಸರ್ಕಾರದ ಕಂಪನಿಗಳು ಇರಬೇಕು. ಅದರಿಂದ ಯಾರಿಗೆ ಲಾಭ ಆಗುತ್ತೆ? ಇಫ್ ONGC ಹ್ಯಾಸ್ ಗಾಟ್ ಮೋರ್ ಮನಿ, ಅದೇನ್ ಮಾಡಬಹುದು? ಸಬ್ಸಿಡೈಸ್ ಕೊಡಬಹುದು. ಯಾರಿಗೆ ಸಬ್ಸಿಡಿ ಕೊಡಬಹುದು? ಫ್ಯೂಲ್ ಮೇಲೆ, ಡೀಸೆಲ್ ಮೇಲೆ ಸಬ್ಸಿಡಿ ಕೊಡಬಹುದು. ಕೇಂದ್ರ ಸರ್ಕಾರಗಳು ಯಾವತ್ತು ಸಬ್ಸಿಡಿ ಕೊಡಂಗಿಲ್ಲ, ಅದು ತೊಂದರೆ ಕಾಮನ್ ಮ್ಯಾನ್ ಮೇಲಾಗುತ್ತೆ. ಉದಾಹರಣೆಗೆ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ರವರು $105 ಖರೀದಿ ಮಾಡಿದೀವಿ 10 ವರ್ಷ ನಾವು. UPA 1 UPA 2 ನಲ್ಲಿ ಅವರು 90,000 ಕೋಟಿ ಸಬ್ಸಿಡಿ ಕೊಟ್ಟರು ವರ್ಷಕ್ಕೆ. ಆ ಸಬ್ಸಿಡಿ ಕೊಡೋದ್ರಿಂದ ನಮಗೆ 55 ರೂಪಾಯಿ 65 ರೂಪಾಯಿನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಕ್ತು. ಇವರು ಆವರೇಜ್ ಬೈಯಿಂಗ್ ಪ್ರೈಸ್ ಇರತಕ್ಕಂಥದ್ದು $63 ಇದೆ. $63 ಇದೆ. ಮನಮೋಹನ್ ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಕೊಟ್ರೆ ನಮಗೆ ನಿಮಗೆ 25ರಿಂದ 30 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗಬೇಕು. ಇದು ಯಾರಿಗೆ ಅನುಕೂಲ ಆಗುತ್ತೆ? ಫ್ಯೂಲ್ ಯಾವಾಗ ಕಮ್ಮಿ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ, ಕಾಮನ್ ಮ್ಯಾನಿಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್